ಎಲ್ರಿಗೂ ನಮಸ್ಕಾರ. ಮೋಪೀಸ್ ಕಿಚನ್ಗೆ ತಮ್ಮೆಲ್ರಿಗೂ ಸ್ವಾಗತ. ನೀವೇನಾದರೂ ಮಂಗಳೂರು ಸೈಡ್ ಹೋಗಿದ್ರೆ ಅಲ್ಲಿ ಹೋಟೆಲ್ನಲ್ಲಿ ತಿಂದಂತಹ ಮೀನಿನ ಸ್ಪೈಸಿ ಇವಾಗೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ನೀವು ಚಿಂತೆನೆ ಮಾಡೋದು ಬೇಡ. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮಂಗಳೂರು ಸೈಡ್ ಹೋಟೆಲ್ನಲ್ಲಿ ಸಿಗೋ ಥರನೇ ಟೇಸ್ಟ್ ಕೊಡುವಂತಹ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ. ನಿಮಗೆ ಯಾವ ಮೀನು ಫೇವ್ರೇಟ್ ಆ ಮೀನ ತೊಗೊಳ್ಳಿ. ನನಗೆ ಯಾವುದು ಆ ಫೇವ್ರೇಟ್ ಮೀನನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಗಂಟೆ ನೆನೆಸಿಟ್ಟಂತಹ ಕೆಂಪು ಖಾರದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಬೇವಿನ ಸೊಪ್ಪು, ಕೊತ್ತಂಬರಿ ಪುಡಿ, ನೀವು ಕೊತ್ತಂಬರಿ ಕಾಳನ್ನ ಬೇಕಾದ್ರೂ ತೊಗೊಳ್ಬಹುದು. ಬೆಳ್ಳುಳ್ಳಿ 1 ಗೆಡ್ಡೆ ಫುಲ್ ತೊಗೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಜೀರಿಗೆ 1 ಚಮಚ, ಹಾಗೆ ಶುಂಠಿನ ತೊಗೊಂಡಿದ್ದೀನಿ 4 ಪೀಸು. ಫ್ರೈ ಮಾಡೋದಕ್ಕೆ ಎಣ್ಣೆ. ಮಂಗಳೂರು ಸೈಡ್ನಲ್ಲಿ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾರೆ. ನೋಡಿ, ಇಲ್ಲಿ ಹುಣಸೆ ಹಣ್ಣು 2 ಮೀಡಿಯಮ್ ಸೈಜ್ ಲಿಂಬು ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ನಾವು ಮೀನು ತೊಗೊಂಡು ಅದಕ್ಕೆ ಉಪ್ಪು ಮತ್ತು ಅರಿಶಿಣ ಹಾಕಿ ಚೆನ್ನಾಗಿ ನೆನೆಸಿಟ್ಕೊಳ್ಳೋಣ. ನೀವು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ, ಹಾಗೆ ಮೀನಲ್ಲಿರೋ ವಾಸನೆ ಕೂಡ ಹೋಗುತ್ತೆ ನಾವು ಅರಿಶಿಣ ಹಾಕೋದ್ರಿಂದ. ಅದರಿಂದ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಳ್ಳಿ. ಯಾವ ಮೀನು ಆದರೂ ನೀವು ತೊಗೊಳ್ಬಹುದು. ನಾವೀಗ ಅಷ್ಟರಲ್ಲಿ ಖಾರನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡು ಬಿಸಿನೀರಲ್ಲಿ ಅರ್ಧ ಗಂಟೆ ನೆನೆಸಿಟ್ಟಂಥ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಾಶ್ಮೀರಿ ಚಿಲ್ಲಿನೂ ಯೂಸ್ ಮಾಡಬಹುದು. ಬೆಳ್ಳುಳ್ಳಿ ಎಸಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೀರಿಗೆನ ಹಾಕ್ಕೊಳ್ಳಿ, ಮತ್ತು ಕೊತ್ತಂಬರಿ ಕಾಳು ಅಥವಾ ಪುಡಿಯನ್ನು ಹಾಕ್ಕೊಳ್ಳಿ. ಹಾಗೆ ಅರಿಶಿನ ಪುಡಿ ಸ್ವಲ್ಪ, ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೆನೆಸಿಟ್ಕೊಂಡಂತಹ ಹುಣಸೆ ಹಣ್ಣು ಹಾಕ್ಕೊಳ್ಳೋಣ. ಅದಕ್ಕೆ ನೋಡಿ, ಅಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ತೀನಿ. ಇದು ಉಪ್ಪು, ಹುಳಿ, ಖಾರ ತುಂಬ ಚೆನ್ನಾಗಿ ಹಾಕಬೇಕಾಗತ್ತೆ. ಸೇಮ್ ನಿಮಗೆ ಮಂಗಳೂರು ಸೈಡ್ನಲ್ಲಿ ಹೇಗೆ ಟೇಸ್ಟ್ ಬರುತ್ತೋ ಅದೇ ಮಸಾಲೆ ಥರನೇ ಇರುತ್ತೆ. ಬೇಕಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಬೌಲ್ಗೆ ಹಾಕ್ಕೊಂಡು ಫಸ್ಟು ಮೀನಿಗೆ ಹಚ್ಕೊಳ್ತೀನಿ. ಆ ಖಾರ ಹಾಗೆ ಇಟ್ಕೊಳ್ಳಿ. ನೋಡಿ, ಚೆನ್ನಾಗಿ ಎಲ್ಲ ಮೀನುಗಳಿಗೂ ಈ ಖಾರನ ಹಚ್ಕೊಳ್ಬೇಕು. ನೋಡಿ, ಕಲರ್ ಹೇಗೆ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ. ಹಾಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ನೋಡಿ, ಅದ್ಭುತವಾಗಿರುತ್ತೆ ಟೇಸ್ಟು. ನೀವು ಬಾಂಗ್ಡೆ ಮೀನಾದರೂ ತೊಗೊಳ್ಬಹುದು. ಅಂಜಲ್ ಮೀನು ಅಂತ ಸಿಗುತ್ತೆ, ಅದು ತುಂಬ ಟೇಸ್ಟು, ಬಟ್ ಸ್ವಲ್ಪ ರೇಟ್ ಜಾಸ್ತಿ ಅದಕ್ಕೆ. ನೋಡಿ, ಸೂಪರಾಗಿ ಖಾರ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಪಾಂಪ್ಲೆಟ್ ಮೀನು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಮುಳ್ಳು ಕಡಿಮೆ ಅನ್ನೋ ಉದ್ದೇಶದಿಂದ. ಇವಾಗ ಒಂದು ಹಂಚನ್ನ ಕಾಯಿಸ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ಈ ರೀತಿ ಹೈ ಫ್ಲೇಮ್ನಲ್ಲಿ ನೀವು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಇದನ್ನ ಲೋ ಫ್ಲೇಮ್ನಲ್ಲಿ ಇಡಬೇಡಿ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಏಕೆಂದರೆ ನಾವು ಇದಕ್ಕೆ ಕೋಟಿಂಗ್ ಆಗಿ ಅಕ್ಕಿ ಹಿಟ್ಟು ಏನೂ ಬಳಸಿಲ್ಲ. ಅದಕ್ಕೋಸ್ಕರ ನೀವೇನಾದರೂ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಎಲ್ಲ ಹತ್ತೋಗುತ್ತೆ, ಚೂರು ಚೆನ್ನಾಗಿ ಬರಲ್ಲ. ನೋಡಿ, ಇವಾಗ ಚೆನ್ನಾಗಿ ತಿರ್ಸಿ ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಈ ರೀತಿ ಒಂದೊಂದೇ ಮೀನನ್ನ ಚೆನ್ನಾಗಿ ಮಗ್ಚಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದಕ್ಕೆ ಮೇಯ್ನ್ ಕಲರ್ ಬರೋದೆ ನಾವು ಸ್ವಲ್ಪ ಮಸಾಲ ಇಟ್ಕೊಂಡ್ವಲ್ಲ, ಈಗ ಅದನ್ನ ಹಾಕಿ ಫ್ರೈ ಮಾಡಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆವಾಗ ತುಂಬ ಚೆನ್ನಾಗಿ ಸೇಮ್ ಮಂಗಳೂರು ಸ್ಟೈಲ್ ಹೋಟೆಲಲ್ಲಿ ಸಿಗೋ ಅಷ್ಟು ಕಲ್ಲರು ಟೇಸ್ಟೇ ನಿಮಗೆ ಬರುತ್ತೆ. ನೋಡಿ, ಇವಾಗ ಇದನ್ನ ಒಂದು ಪ್ಲೇಟ್ನಲ್ಲಿ ತೆಗೆದು ಇಟ್ಕೊಳ್ಳೋಣ. ಅಷ್ಟನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಕೊಳ್ಳಿ. ಇವಾಗ ಇದೇ ಹಂಚಿಗೆ ಸ್ವಲ್ಪ ಎಣ್ಣೆನ ಬಳಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಏನಾದ್ರು ಬಳಸಿದರೆ ನೀವು ತುಂಬಾ ಟೇಸ್ಟ್ ಬರುತ್ತೆ. ಮೇಯ್ನ್ ಟೇಸ್ಟ್ ಇರೋದೇ ಕೊಬ್ಬರಿ ಎಣ್ಣೆ. ನೋಡಿ, ಉಳಿದಂಥ ಮಸಾಲೆನ ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ನೋಡಿ, ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿ. ಖಾರ ಹಸಿ ವಾಸನೆ ಫುಲ್ ಹೋಗಬೇಕು, ಅಲ್ಲಿ ತನಕ
ಫ್ರೈ ಮಾಡಿ. ಈ ರೀತಿ ಫ್ರೈ ಮಾಡಿದ್ರೆ ಕಲರ್ ಇನ್ನೂ ಕೆಂಪಗೆ ಬರುತ್ತೆ. ಕೆಂಪಗೆ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಇದಾಗಿದೆ, ಫುಲ್ ಕಲರ್ ಬಂದು ಡ್ರೈ ಆಗಿದೆ. ನಾನಿವಾಗ ಮೀನನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮಸಾಲೆ ಎಲ್ಲ ಮಧ್ಯಕ್ಕೆ ತಂದಿಟ್ಕೊಂಡು ಕೂಡ ಹಾಕ್ಕೊಳ್ಬಹುದು. ನೋಡಿ ಇವಾಗ ಚೆನ್ನಾಗಿ ಅದರಲ್ಲೇ ಮಸಾಲೆಯಲ್ಲೇ ಅದನ್ನ ಬೇಯಿಸಬೇಕು. ಮಸಾಲೆ ಸೈಡಲ್ಲಿರೋ ಮಸಾಲೆನೆಲ್ಲ ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಮಗ್ಚಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನೋಡಿ ಯಾವ ರೀತಿ ಕಲರ್ ಬಂತು ಅಂತ. ಮಲೆನಾಡು ಭಾಗದಲ್ಲಿ ಮಾಡಬೇಕಾದ್ರೆ ಬರೀ ಫ್ರೈ ಮಾಡ್ತೀವಿ ಅಷ್ಟೇ, ಈ ರೀತಿ ಮಸಾಲ ಮಾಡ್ಕೊಳ್ಳಲ್ಲ. ನೋಡಿ ನಮ್ಮ ಮಂಗಳೂರು ಸೈಡ್ ಫಿಶ್ ಫ್ರೈ ರೆಡಿಯಾಗಿದೆ. ಹೊರಗಡೆ ಕ್ರಿಸ್ಪಿಯಾಗಿದೆ, ಹಾಗೆ ಒಳಗಡೆ ಜ್ಯೂಸಿಯಾಗಿ ಅದ್ಭುತವಾಗಿ ರೆಡಿಯಾಗಿದೆ. ನೀವು ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ಭುತ ರುಚಿ ನೀವು ಮನೆಯಲ್ಲೇ ಕೂತ್ಕೊಂಡು ರುಚಿಸಬಹುದು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಬಹುದು. ನಿಮಗೇನಾದರೂ ನಾನು ಮಾಡೋ ವಿಡಿಯೋಗಳು ಇಷ್ಟ ಆದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೀತಿಯ ಹಲವಾರು ರುಚಿಕರವಾದ ಅಡುಗೆಗಳನ್ನ ನಾನು ನನ್ನ ಚಾನಲಲ್ಲಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.